ರಾಮದಾಸರು ಬರೀತಾರ, ಪಾಪ ಪುಣ್ಯ ಸಮತಾಗಡಿ ತರಿಚನರದೇ ಜೋಡಿ, ಮರಾಠಿ ಒಳಗೆ ಬರೀತಾರೆ. ಪಾಪ ಮತ್ತು ಪುಣ್ಯ ಎರಡೂ ಸಮ ಆದಾಗ ಮನುಷ್ಯ ಜನ್ಮ ಬರ್ತತಿ. ಆ ಮನುಷ್ಯ ಜನ್ಮ ಬರಬೇಕಾಗಿತ್ತಂದ್ರೆ ಮತ್ತು ಒಳ್ಳೆಯ ಜನ್ಮ ಬರಬೇಕಾಗಿತ್ತಂದ್ರೆ ಪುಣ್ಯ ಕರ್ಮಾದಿಗಳು ಬೇಕಂತ ಬರ್ದಾರ. ಎರಡೂ ಸಮ ಆದಾಗ ಬರ್ತೈತಿ. ಹಂಗಾದ್ರೆ ಪಾಪ ಹೆಚ್ಚಾದ್ರೆ ಏನಾಕತಿ, ಪುಣ್ಯ ಹೆಚ್ಚಾದ್ರೆ ಏನಾಕತಿ ಅಂತಕ್ಕಂಥದ್ದನ್ನು ಅದನ್ನು ತಿಳಿಸ್ಯಾರ ಅವರು. ಪಾಪ ಹೆಚ್ಚಾತಂದ್ರೆ ಪಾಪಾನುಗುಣದಿಂದ, ಪಾಪದ ಗುಣದಿಂದ ಪಾಪ ಕೃತ್ಯ ಮಾಡೋದ್ರಿಂದ ಏನಾಕಿರಿ ಅಂತ ಮಹಾತ್ಮರು ಬರೀತಾರೆ. ಸರ್ಪಂಚ ಶ್ರೀಗಳು ಏನ, ಪಾಪಾನುಗುಣದಿಂದ ಗಿಡ ಮರಗಳ ರೂಪಾಗಿ, ಆಪಕ್ಷಿ ಕುಲವಾಗಿ, ಮೇಲೆ ಪಶು ಜಾತಿಯಾಗಿ, ಬಹುಬಾಧೆ ಗಲಿಸಿ ನಿದ್ರೆ ಬಾರದೆನ್ನ ದುಃಖ ಸಮುದ್ರ ಸಾಯಸವ ನೆನೆದು ಅಂತ ತಿಳ್ಕೊಂಡು ನಿಜಗುಂಡ್ರು ಬರೀತಾರೆ. ಪಾಪದ ಗುಣದಿಂದ ಏನಾಕತ್ತೆ ಅಂದ್ರೆ ಗಿಡ, ಕಂಟಿ, ಮರ, ನಾಯಿ, ಮೀನ, ಮೊಸುಳಿ, ಹಂದಿ, ಪಶು, ಪಕ್ಷಿ, ಕ್ವಾಣ, ಕಾತಿ ಇವದಲ್ಲ ಇದಾಗಿ ಹುಟ್ಟಬೇಕಾಕತ್ತೆ ಅಂತ ಬರ್ತಾರೆ. ಅಲ್ಲಿ ಏನು ಹೇಳ್ರು ತಿಳಿಯಂಗಿಲ್ಲ. ಇದು ಪಾಪದ ಗುಣ. ಇನ್ನು ಪುಣ್ಯ ಹೆಚ್ಚಾತಂದ್ರೆ ಏನಾಕತಿ ಅಂತ ಅದನ್ನು ಬರ್ದಾರ ಅವ್ರು. ಏನಂದ್ರೆ ಪುಣ್ಯ ಹೆಚ್ಚು ಆಗೋಣದ್ರಿಂದ ದೇವತೆಯಲ್ಲಿ ನೀವು ಸ್ವರ್ಗ ಲೋಕದೊಳಗೆ ದೇವತೆಗಳಾಗಿ ಹುಟ್ಟಬೇಕಾಕತಿ. ಅಲ್ಲಿ ಸಹಿತ ಅವ್ರಿಗೆ ಸೊಕ್ಕಿರ್ತೈತಿ. ನಾವು ದೇವ್ರ ತಿಳ್ಕೊಂಡ ಅಲ್ಲಿ ಜ್ಞಾನ ಆಗೋದಿಲ್ಲ, ತಿಳ್ಕೊಂಡ ಅಲ್ಲಿ ಆಗೋದಿಲ್ಲ, ಇಲ್ಲಿ ಆಗೋದಿಲ್ಲ, ನಡುಮಧ್ಯದಲ್ಲಿರ್ತಕ್ಕಂಥ ಈ ಮನುಷ್ಯ ಜನ್ಮ ಏನೈತೆ ಭಾಳ ಶ್ರೇಷ್ಠತೆ ತಿಳ್ಕೊಂಡ ಅದಕ್ಕೆ ಬರೆದ್ರವರು, ಪಾಪ ಪುಣ್ಯ ಸಮತಾಗಡಿ ತರಿಚನರದೇ ಜೋಡಿ. ಪಾಪ ಮತ್ತು ಪುಣ್ಯ ಎರಡೂ ಸಮ ಆದಾಗ ಮನುಷ್ಯನ ಬರ್ತೈತಿ. ಮತ್ತು ದುಃಖ ಸುಖ ಎರಡು ಕೂಡ್ಕೊಂಡು ಮಿಶ್ರತಿ. ಕೆಲವು ದಿನ ಸುಖ, ಕೆಲವು ದಿನ ದುಃಖ, ಕೆಲವು ದಿನ ಅಳುವುದು, ಕೆಲವು ದಿನ ನಗುದು, ಎರಡು ಮಿಶ್ರತಿ. ಅದು ಒಂದಕ್ಕೊಂದು ಎಲ್ಲ ಕೂಡೈತಿ. ಅದ ಅದಕ್ಕೆ ಕೆಲವು ದಿನ ಆನಂದ ಕಾಲ ಕಳಿತೀರಿ, ಅದನ್ನು ಕೆಲವು ದಿನ ಭಾಳ ತ್ರಾಸ ಆಕತಿ. ಅದಕ್ಕೆ ಅವ್ರು ಬರೆದ್ರು, ಈ ಮನುಷ್ಯ ಜನ ಬಂದಾಗ ಗುರುವಿನ ಸ್ಮರಣೆ ಮಾಡಲಿಲ್ಲ ಅಂತಂದ್ರೆ ಏನಾಕತಿ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ಬರೀತಾರ. ಹಿಂದೆ ಗುರುಲಿಂಗ ಜಂಗಮ ದಾಸೋಹಂ ಬಿಟ್ಟ ಕಾರಣ ಮುಂದೆ ಹುಟ್ಟುವರು ಕುರುಡನಾಗಿ, ಕುಂಟನಾಗಿ, ನಪುಂಸಕನಾಗಿ, ದೆಸೆಗೇಡಿಯಾಗಿ, ಮಹಾಹೇಶಿಯಾಗಿ ಕಷ್ಟಪಡುತ್ತಿದ್ದರೆಯ ಅಖಂಡೇಶ್ವರ ತಿಳ್ಕೊಂಡು ಅಖಂಡೇಶ್ವರ ಜನ ಬರೀತಾರೆ. ಕಾಲ, ಕಣ್ಣ, ಕೈಯ, ಮೂಗ, ತಲೆ, ಹೊಟ್ಟೆ ಎಲ್ಲ ಸರಿ ಇರಬೇಕಾಗಿತ್ತಂದ್ರೆ ಅನ್ರಿ ಹೋಗಲಿ ಅಂದ್ರೆ ಸುಮ್ಕೊಂಡಿರ್ತಾರೆ. ಇನ್ನು ಕೆಲವು ಮಂದಿ ಕಾಲೆಲ್ಲ, ಕಣ್ಣೆಲ್ಲ, ಮೂಗೆಲ್ಲ, ಹೊಟ್ಟೆಲ್ಲ ಹಿಂಗ್ಯಾಕಾಗೈತಿ ಅಂದ್ರೆ ಹಿಂದೆ ಮನುಷ್ಯ ಜನ್ಮ ಇತ್ತು, ಒಳ್ಳೆಯ ಶರೀರ ಸಿಕ್ಕಿತ್ತು, ಗುರುಗಳು ಭೇಟಿ ಆದರು, ಗುರುವಿನ ದರ್ಶನ ಆಯ್ತು. ಅವಾಗ ಗುರುವಿಗೆ ಏನು ಮಾತಾಡಿದೆ ಅಂತಂದ್ರೆ ಇಂಥ ಗುರುಗಳನ್ನೆಲ್ಲ ದೊಡ್ಡ ಕಿಶೆ ಮಾಡಿದ್ದು ಕಿಶೆ ಹಾಕಿನತ್ತಿದ್ದತ್ತು ನಾವು ಕೊಟ್ಟಿರ್ತಕ್ಕಂಥ ಪರಮಾತ್ಮನ ಸ್ವಲ್ಪ ಲಿಂಗ ಇರ್ತದೆ ಮುಗದು ಬಿಟ್ಟ. ಈಗೇನು ಜಂಗಮರು ಬಂದಾರ, ಇವರೆಲ್ಲ ಜಂಗಮರು ಅವ್ರಿಗೆ ಕೆಂಪು ಕಂಪ್ನಿ ಇದೆಲ್ಲ ಇದೆ. ಈ ಜಂಗಮರು ಬಂದಾಗ ಎಲ್ಲಿ ಜಂಗಮರ ಹೊಟ್ಟೆ ಸಲುವಾಗಿ ತಿರುಗಾಡಾಕದೆ ತಿಳ್ಕೊಂಡು ಮನುಷ್ಯ ಬಂದಾಗ ಮಾತಾಡಿದ್ವಿ. ಇವು ಮೂರನ್ನು ಬಿಟ್ಟದ್ರ ಸಲುವಾಗಿ ಇವ್ರ ಮುಂದೆ ಏನಾಗಿ ಹುಡ್ತಾರಂದ್ರೆ ಕುಡ್ರು, ಕುಂಟ್ರು, ನಪುಸ್ಕರಾಗಿ ಹುಡ್ತಾರಂತ ಬರ್ದ. ಕುಡ್ರು, ಕುಂಟ್ರು ನಮ್ಮ ಮಕ್ಕಳು ಹುಟ್ಟಲಿ ಅಂದ್ರಿ ಅಂದ್ರೆ ಸುಮ್ಕೊಂಡ್ರಿ. ನಮ್ಮ ಬಾಯಿ ಚಲೋ ಇರಲಿ ಅಂದ್ರೆ ಅರ್ಧಂಗೆ ಹಾಯಬಾರ್ದು ಅಂದ್ರಿ ಅಂದ್ರೆ ಅನ್ರಿ, ಚಲೋ ಆಗಿರ್ಲಿ ಅಂತಂದ್ರೆ ಅನ್ರಿ, ಏನಾರು ಆಗಲಿ ಅಂದ್ರೆ ಸುಮ್ಕೊಂಡ್ರಿ. ಅದು ನಿಮಗೆ ಬಿಟ್ಟದೆ. ಜೈ ಮಂಗಲಂ ಅಂತೂ ಬಾಯಿ ಇರ್ಲಿ ಅಂದಂಗೆ ಆತಿದೆ. सद्गुरुनाथ कलमेश्वर महाराज, समर्थ सद्गुरु बसवेश्वर महाराज की, अमोघ सिद्धेश्वर महाराज की, सकल साधु संत महाराज की जय मंगलम जय नमः. ಜಗಲಿ ತೊಳ ದೇವರ ಕುಣಿಸಿದಂಗೆ ಆತ್ ನೋಡಿ. ನೀರು ಗೊಜ್ಜು ಸ್ವಚ್ಛ ಆತೆಲ್ಲ. ಗುರುವಿನಿಂದಲೇ ಭಕ್ತಿ, ಗುರುವಿನಿಂದಲೇ ಮುಕ್ತಿ, ಗುರುವಿನಿಂದಲೇ ಸಹಜ ಪರಮೇಶ್ವರ ಪ್ರಾಪ್ತಿ. ಗುರುದೇವ ನಿಮ್ಮ ಹೊರತು ಅನ್ಯ ದೇವರು ಏಕೆ, ಗುರುವಿನ ದಯವೊಂದು ಇದ್ದರೆ ಸಾಕೆ, ಗುರುವಿನ ದಯವೊಂದು ಇದ್ದರೆ ಸಾಕೆ. ನಾನು ಎಂಬುದನ್ನು ಬಿಡಬೇಕು, ನಾನು ಎಂಬುದನ್ನು ಬಿಡಬೇಕು, ನಾನಾರೆಂಬುದನ್ನು ತಿಳಿಬೇಕು. ತನ್ನ ತಾನರಿದೊಡೆ ತಾನೇ ಪರಮಾತ್ಮ ಎಂದು ಹೇಳಿದ ನಮ್ಮ ಶಿಶುವಿನಾಳ ಶರೀಪ ಶಿವಯೋಗಿ, ಶಿಶುವಿನಾಳ ಶರೀಪ ಶಿವಯೋಗಿ. ಸಿದ್ಧಾಂತ ತತ್ವವನ್ನು ಅತ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರುವಿ ನಿನಗಾರು ಸರಿ ಇಲ್ಲ. ಪರಮ ಪೂಜ್ಯ ಸಮರ್ಥ ಸದ್ಗುರು ಚೌತಾಜ್ಞಾನಿ ಪವಾಡ ಪುರುಷ ಬ್ರಹ್ಮಜ್ಞಾನಿ ಆಗಿರ್ತಕ್ಕಂಥ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರವರ ಚರಣಾರವಿಂದ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ತತ್ಸ್ವರೂಪರಿ ಬ್ರಹ್ಮಜ್ಞಾನಿಗಳು, ಆಜನ್ಮ ಬ್ರಹ್ಮಚಾರಿಗಳು, ವಾಕ್ಸಿದ್ಧಿ ಪುರುಷರು, ಪವಾಡ ಪುರುಷರಾಗಿರ್ತಕ್ಕಂಥ ಕಲ್ಮೇಶ್ವರ ಮಹಾರಾಜರ ಪರಮ ಶಿಷ್ಯರಾಗಿರ್ತಕ್ಕಂಥ, ಯಾಕಂತಂದ್ರೆ ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲ್ಬೇಡ ಪರಮಾತ್ಮನು. ದಟ್ ಈಸ್ ಪರಮಾತ್ಮ, ದಟ್ ಈಸ್ ಗಾಡ್, ದಟ್ ಈಸ್ ಆತ್ಮ, ದಟ್ ಈಸ್ ಐ. ಯಾರು ಗುರುವಿನ ಆಜ್ಞಾ ಪ್ರಕಾರ ನಡೀತಾರ ಅವರ ಪರಮಾತ್ಮ, ಅವರ ದೇವರ, ಅವರ ನಾವು, ಅವರ ನೀವು. ಯಾರು ಗುರುವಿನ ವಾಕ್ಯವನ್ನು ಮೀರ್ತಾರ ಅವರಂಥ ನರಕದೊಳಗೆ ಬೀಳ್ತಕ್ಕಂಥ ಪಾಪಿಗಳ ಮತ್ತಾರೆಲ್ಲ ತಿಳ್ಕೊಂಡು ಸ್ಪಷ್ಟವಾಗಿ ಬಸವೇಶ್ವರ ಮಹಾರಾಜರು ಏನು ಮಾಡಿದ್ರು ಅಂತಾರ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎನ್ನಲಿಡುವ ಪರಮಾತ್ಮನವನು. ಗುರು ವಾಕ್ಯ ಶ್ರೇಷ್ಠ ತಿಳಿದುಕೊಂಡು ಗುರುವಿನ ಆಜ್ಞೆ ಪ್ರಕಾರ ನಡೀತಕ್ಕಂಥ ಸದ್ಗುರು ಸಮರ್ಥ ಬಸವೇಶ್ವರ ಮಹಾರಾಜರವರ ಚನ್ನಾರಿಂದ ಅನಂತ ಕೋಟಿ ಪರಿಣಾಮಗಳು ಸಮರ್ಪಿಸಿ, ಇವತ್ತಿನ ದಿವಸ ಅಮೋಘ ಸಿದ್ದೇಶ್ವರ ಜಾತ್ರೆ ಇದು ಯಾಕೆಟ್ಟು ಪವಿತ್ರ ಆಯಿತು,
ಈ ಜಾಗ ಇಟ್ಟು ಯಾಕೆ ದೊಡ್ಡದಾತು, ಯಾಕೆ ಕ್ಷೇತ್ರ ಅನಿಸ್ಕೋತಂದ್ರೆ ಸಮರ್ಥ ಸದ್ರು ಕಲ್ಮೇಶ್ವರ ಮಹಾರಾಜರು ಇಷ್ಟೆಲ್ಲ ದೊಡ್ಡದಿದ್ದಿದ್ದಿಲ್ಲ. ಇದನ್ನೆಲ್ಲ ಬಂದು ನಮ್ಮ ಸಂಗನ ಸಹೋದರಿ ಆಗಲಿ ಅವ್ರ ಬಳಗದವರೆಲ್ಲ ಕೊಡ್ಕೊಂಡು ದೊಡ್ಡದು ಮಾಡ್ಯಾರ. ಇಷ್ಟೇನು ಮೊದಲು ಇದ್ದಿದ್ದಿಲ್ಲ. ಇದೊಂದು ಬನ್ನಿಗಿಡ ಇತ್ತು, ಅದೊಂದು ಸಾಣದ ಗರ್ಭಗುಡಿ ಇತ್ತಲ್ಲ, ಹಿಂದೊಂದು ಗರ್ಭಗುಡಿ ಇತ್ತು, ಅದೆಲ್ಲ ಬಿದ್ದಿತ್ತು, ಸಾಣದೊಂದು ಬಾಗಿಲಿತ್ತು. ಇಷ್ಟ್ಯಾಕೆ ಆಯಿತು ಅಂತ ಕೇಳಿದಾರ ಸದ್ಗುರು ಸಮರ್ಥ ಕಲ್ಮೇಶ್ವರ ಮಹಾರಾಜರು ಇಲ್ಲೇ ಶಗುಣಿಸಾಗಿದ್ದಾಗ. ಯಾಕಂತಂದ್ರೆ ಅವರು ಧ್ಯಾನ ಮಾಡ್ತಕ್ಕಂಥದ್ದು ರೂಢಿ. ನಾಮಿಸ್ಮ ನಿರಂತರ ತೇಜಾನಾಮಿ ಪುಣ್ಯ ಶರೀರ ನಾನಾ ದೋಷಾಂಚ ಗಿರಿವರ ರಾಮನಾಮಿ ನಾಸತಿ ಅಂತಕ್ಕಂಥ ಮರಾಠಿ ಒಳಗೆ ಬರೀತಾರೆ. ನಾನಿನ್ನ ಧ್ಯಾನದಲ್ಲಿ ಇರಲು ಸದಾ ಹೀನ ಮಾನವರೇನು ಮಾಡಬಲ್ಲರು ರಂಗ. ಯಾವಾಗಲೂ ನಾನಿನ್ನ ಧ್ಯಾನವಾಗಿದ್ದೆ ಅಂದರೆ ಈ ಲೋಕರ ಜನ ಏನು ಮಾಡ್ತಾರೆ ಅಂತ ಕೇಳ್ತಾರೆ. ಮತ್ಸರಿಸುವರೆಲ್ಲ ಕೂಡಿ ಮಾಡುವರೇನು ಅಚ್ಯುತ ನಿನದೊಂದು ದಯ ಇರಲು. ವಾತ್ಸಲ್ಯ ಬಿಡಿದರು ನಿನ್ನ ನಂಬಿದೇವ, ಕಿಚ್ಚಿಗೆ ಗೊರಲಿ ಮುತ್ತುವುದೇ ಪೇಳಿಲ್ಲ ರಂಗ ಅಂತಕ್ಕಂಥ ಮಾತನ್ನು ಪುರಂದಾಸರು ಬರೀತಾರ. ಹಂಗೆ ಯಾವಾಗಲೂ ಧ್ಯಾನ ಮಾಡ್ಬೇಕಂತೇಳಿ ವಿಚಾರ ಇಟ್ಟುಕೊಂಡು ಕಲ್ಮೇಶ್ವರ ಮಹಾರಾಜರು ಇಲ್ಲಿ ಬಂದು ಯಾರಿಗೂ ಹೇಳಿಲ್ಲ. ಏನು ಸಣ್ಣ ಗರ್ಭುಡಿತ್ತ ಇಲ್ಲಿ ಒಳಗೆ ಬಾಗಲ ತೆಗೆದು ಒಳಗೆ ಕೂತ್ರು, ಆಸನ ಹಾಕಿ. ಯಾಕಂತಂದ್ರೆ 84 ಆಸನದವ. ಅದರೊಳಗೆ ಸಿದ್ಧಾಸನ ಭಾಳ ಶ್ರೇಷ್ಠವಾಗಿರ್ತಕ್ಕಂಥದ್ದು, ಸರ್ವಾಸನ ಅಂತ ಬರೀತಾರೆ. ಅದಕ್ಕೆ ಆ ಸಿದ್ಧಾಸನ ಹಾಕೊಂಡ ಇಲ್ಲೇ ಕೂತ್ರು. ಹೆಂಗೆ ಕೂತ್ರು ಅಂದ್ರೆ 3 ದಿವ್ಸ ಕೂತ್ರು. ಒಂದ ಆಸನದ ಮೇಲೆ 3 ದಿವ್ಸ ಕೂತಿರ್ತಕ್ಕಂಥ ಕಲ್ಮೇಶ್ವರ ಮಹಾರಾಜರು ಧ್ಯಾನಸ್ಥಳಾಗಿ ಸಮಾಧಿ ಸ್ಥಿತಿ ಒಳಗೆ ಕೂತಾರ. ಅವ್ರು ಚಿಗೋ ಊರೊಳಗೆ ನನ್ನ ಮಗ ಎಲ್ಲಿ ಹೋದ ತಿಳ್ಕೊಂಡು ಎಲ್ಲ ಊರೆಲ್ಲ ಹುಡುಕಾಡ್ರು, ಸಿಗಲಿಲ್ಲ. ಕೊನೆಗೆ ಯಾರೋ ಒಬ್ಬರು ಹಿರಿಯರು ಹೇಳಿದರು, ಇಲ್ಲಿ ಸಣ್ಣ ರೋಡ್ ಇತ್ತು, ಇದೆಲ್ಲ ಮೊದಲು ಕಾಲಾದಿತ್ತು, ಇಲ್ಲಿ ಹೊಲಕ್ಕೆ ಹೋಗಿದ್ದು ನಾವೆಲ್ಲ. ಇವು ಈಗೆಲ್ಲ ದೊಡ್ಡದಾಗೈತಿ ಅದು. ಆ ಕಾಲಾದ ಹಿಡಿದು ಹೋಗೋತ್ನಾಗ ಒಬ್ಬರು ಯಾರೋ ಹಿರಿಯರು ಇಲ್ಲ ಕಲ್ಲಾಪಲ್ಲಿ ಕೂತಾನ್ರಿ ಈ ಗುಡಿಯಾಗ. ಕಲ್ಲಾಪಲ್ಲಿ ಕೂತಾನಂತ ಬಂದು ಎಲ್ಲ ಹಿರಿಯರ ಬಂದು ನೋಡ್ಲಿ ಬಾಗಿಲು ಬಂದಾಗಿತ್ತು. ಬಾಗಿಲ ಒತ್ತಿದ್ರು, ಬಾಗಿಲು ತೆಗಿಲಿಲ್ಲ. ಒಳಗದಾನಂತ ತಿಳ್ಕೊಂಡು ಜೋರ್ಲೆ ಬಾಗಿಲ ಒದ್ರು, ಬಾಗಿಲು ಮುರಿತು. ಆ ಕಡೆ ಉತ್ತರಕ್ಕೆ ಒಂದು ಬಚ್ಚಲು ಮೂರೈತಿ, ಈಗೋ ಇರ್ಬೋದು ಅದ ಐತಿ. ಇವ್ರ ಬಾಗಿಲ ಸಪ್ಪಳಕ್ಕಾಗಿ ಅಲ್ಲಿ ಹಾವು ಹಾದು ಹೋಗ್ಬಿಡ್ತು. ಸರ್ಪ ದೊಡ್ಡ ಗಡ್ಸರ್ಪ ಆ ಮಚ್ಚಲ್ ಮುರಿಲಿ ಹಾದು ಹೋಯ್ತು. ಎಲ್ಲರೂ ನೋಡಿದ್ರು, ಕಲ್ಲಾಪ ಹಾವು ಕಡದತಿ, ಸತ್ತಾನಂದ್ರೆ ಎಲ್ಲ. ಒಳಗೆ ಹೋಗಿ ತಕ್ಕೊಂಡ ಹೊರಗೆ ಬಂದರು. ಕಾಲು ಮಡಸೋಲು, ಕೈ ಮಡಸೋಲು. 3 ದಿನ ಕೂತಾರ. 1 ತಾಸು ನಾವು ಇಲ್ಲಿ ಕುಂಡ್ರಂದ್ರೆ ನಾವೆಲ್ಲ ಅಳಿಗಾಡ್ತೀವಿ. ಈಗ ಬಿರಿಬಾಳತ್ತಿ ಗಿರಿಮಲ್ಲೇಶ್ವರ ಮಹಾರಾಜರು 8 ತಾಸು ಕುಂಡಿರ್ತದೆ ಒಂದು ಆಸನ ಮೇಲೆ. ಇವ್ರು 3 ದಿನ ಕೂತಾರ ಕಲ್ಮೇಶ್ವರ ಮಹಾರಾಜರು ಒಂದು ಆಸನದ ಮೇಲೆ. ಕೈಕಾಲ ಜಗ್ಗಿ ನೆಟ್ಟಗೆ ಮಾಡಿ ಎಣ್ಣೆ ಹಚ್ಚಿ ತಿಕ್ಕಿದಾಗ ಅವಾಗ ಕಾಲ ಕೈ ನೆಟ್ಟಗಾದು ಅಂತ. ಆಮ್ಯಾಲ ಉಸಿರು ಬಿಟ್ಟಿರತ್ತೆ. ಹಿಂಗೆ ಉಸಿರು ಬಿಟ್ಟಾಗ ಎಲ್ಲರೂ ಅಂದರು, ಮಹಾರಾಜರು ನಾವು ಸತ್ತಾರ ತಿಳ್ಕೊಂಡಿದ್ವಿಲ್ಲ, ನಿಮ್ಮ ಚಿಗವ ಹಾಡ್ಯಾಡ್ಕೊಂಡು ಅಳ್ಳಾಕೈತಾಳ, ನನ್ನ ಮಗ ಎಲ್ಲೇ ಹೋದ ತಿಳ್ಕೊಂಡು ಬಡ್ಕೊಂಡು ಅಳ್ಳಾಕೈತಾಳ, ಏನ್ರಿ ಮನ್ಯಾಗ ಹೇಳಂಗಿಲ್ಲನ್ರಿ, ಯಾಕೆ ಇಲ್ಲಿ ಬಂದು ಕೂತಾರಿ ಅಂತ ಕೇಳಿದಾಗ 3 ದಿನ ಕೂತಾರು ಅವರು ಅಂದ್ರಂತ. ಈಗ ಒಂದು 5 ನಿಮಿಷ ಆತ್ಮ ಬಂದು ಕೂತನಿ ಅಂತ ತಿಳಿಲಿ ಕೆಟ್ಟತೆ ನಿಮ್ಮತ್ತು ಅವ್ರು ಅಂದ್ರು. 3 ದಿನ ಕೂತಾರು, 5 ನಿಮಿಷ ಆಗೈತೆ ಅವರಿಗೆ. ನಾವು 5 ನಿಮಿಷ ಕೂತ ನಾವು ಎಷ್ಟು ಕೂತ ಲೆಕ್ಕಲ್ಲ ಇಲ್ಲ. ಏನು ಮಾಡಿದೆ, ಏನು ಮಾಡೇ ಇಲ್ಲ ನಾವು. ಅದಕ್ಕೆ ಕಲ್ಮೇಶ್ವರ ಮಹಾರಾಜರು ಈ ಸ್ಥಾನದೊಳಗೆ 3 ದಿನ ಯೋಗಾಸನ ಕೂತ್ಕೊಂಡು ಸಿದ್ಧರಾಗಿ ಸಿದ್ಧ ಸ್ಥಿತಿಯನ್ನು ಪಡ್ಕೊಂಡ ಬ್ರಹ್ಮಜ್ಞಾನಿಗಳಾಗಿ ಜಗತ್ತಿನೊಳಗೆ ಗುರುಗಳಾಗಿ ತಿರುಗಾಡ್ತಕ್ಕಂಥ ಸ್ಥಾನ ಯಾವುದಂತಂದ್ರೆ ಇದು ಅಮೋಘ ಸಿದ್ದೇಶ್ವರ ಸ್ಥಾನ. ಇದು ಜಾಗ. ಅದಕ್ಕೆ ಅಂಥ ಅಮೋಘ ಸಿದ್ದೇಶ್ವರ ಒಂದು ಪವಿತ್ರವಾಗಿರ್ತಕ್ಕಂಥ ಪಾದಾರವಿಂದಕ್ಕೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ಪ್ರಕಾರ ಇವತ್ತಿನ ಅಧ್ಯಕ್ಷ ಸ್ಥಾನ ವಹಿಸಿರ್ತಕ್ಕಂಥವ್ರು ಪರಮ ಪೂಜ್ಯರಾಗಿರ್ತಕ್ಕಂಥವ್ರು ಆ ಜಾತಿ ಈ ಜಾತಿ ಅಂತಕ್ಕಂಥ ತಿಳಿಯಾಗ ಒಟ್ಟ ಇಲ್ಲ ಅವರಲ್ಲಿ. ದೇರ್ ಈಸ್ ನಥಿಂಗ್ ದಟ್ ಈಸ್ ನಾಟ್ ಜಾತಿ ರಿಲಿಜನ್. ಯಾವ ಧರ್ಮನೂ ಇಲ್ಲ ಅವರಲ್ಲಿ, ಯಾವ ಜಾತಿನೂ ಇಲ್ಲ. ಯಾರು ಹೆಚ್ಚನಂಗಿಲ್ಲ, ಯಾರು ಕಡಿಮೆ ಅನ್ನಂಗಿಲ್ಲ. ಆಲ್ ಆರ್ ಈಕ್ವಲ್, 1 ಮ್ಯಾನ್ 1 ಗಾಡ್. ಎಲ್ಲರೂ ಸರಿ, ಒಬ್ಬನ ದೇವರ, ಧರ್ಮ ಒಂದ, ಬೇರೆ ಬೇರೆ ಇಲ್ಲ ಅಂತಕ್ಕಂಥ ಒಂದು ಧ್ಯೇಯವನ್ನು ಇಟ್ಟಿರ್ತಕ್ಕಂಥವ್ರು. ಭಾಳ ಸರಳ ಸಜ್ಜಿಕಿನೆಯವರು, ಭಾಳ ಒಳ್ಳೆಯವರು. ಅವರ ಮುಖ ನೋಡಿದಾಗ ಗೊತ್ತಾಕೈತಿ. ಹೂ ಹಿ ಲಾಪ್ಸ್ ಆ್ಯಂಡ್ ಹಾಟ್ ಲಾಪ್ಸ್ ಅಂತ ಬರೀತಾರೆ. ಮನುಷ್ಯ ಮೂತಿ ಮೇಲೆ ನಗು ಇತ್ತು ಅಂತಂದ್ರೆ ಅವನ ಹೃದಯದಲ್ಲಿ ಒಟ್ಟು ಯಾವ ಕಪಟಿರಂಗಿಲ್ಲ, ಒಳಗೆ ಏನೂ ಪಾಪ ಇರಂಗಿಲ್ಲ. ಅವ ಗಂಟು ಮರಿ ಹಾಕೊಂಡು ಕೂತಿದ್ದಂದ್ರೆ ಒಂದು ಒಳಗೆ ಏನಾರು ಇಟ್ಕೊಂಡು ಕೂತಾನ ತಿಳ್ಕೊಳ್ಳೋದು. ಹಂಗೆ ಹೂ ಹಿ ಲಾಪ್ಸ್ ಅಂತ ಬಂದ್ರೆ ಅದಕ್ಕೆ ಲಾಫಿಂಗ್ ಇಸ್ ಬೆಸ್ಟ್ ಮೆಡಿಸಿನ್ ಅಂತ ಬರೀತಾರೆ. ನಗತಕ್ಕಂಥದ್ದು ಏನು ನೋಡು ಒಳ್ಳೆ ಔಷಧಿ ಅದ. ದವಾಖಾನೆ ಹೋಗೋದು ಕೊಳೆಮಿಲ್ಲ. ನಕ್ಕೋತೀರಿ, ನಗ್ಬೇಕಾದ್ರೆ ಮತ್ತು ಒಬ್ಬೊಬ್ರು ನಗಬೇಡ್ರಿ, ಮತ್ತೆ ಹುಚ್ಚತ್ತಿತ್ತಾರೆ, ಮತ್ತೆ ಎಲ್ಲರೂ ಕೂಡಿ ನಗ್ಬೇಕು. ಮತ್ತೆ ಹಂಗೆ ಅದಕ್ಕೆ ನಗ್ತಕ್ಕಂಥ ಮುಖ, ಒಳ್ಳೆಯ ಸದ್ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಪರಮಪೂಜ್ಯರಾಗಿರ್ತಕ್ಕಂಥ ನಮ್ಮವರೇ. ಹನುಮಾಪುರಕ್ಕೆ ಹೋಗಿನಿ ನಾನು. ಅಲ್ಲೊಂದು ಹನುಮಾಪುರ ಐತೆ, ನಾ ಅಲ್ಲಿ ಇರ್ತೇನೆ. ಆ ಹನುಮಾಪುರದಾಗ ಈ ಹನುಮಾಪುರದವ್ರು ಇವ್ರು ಅದಾರ ಇದ್ರೆ. ನಾನು ಹನುಮಾಪುರದ ಅನುಪ್ಲಿ ಅವ್ರಂದ್ರು, ನೀ ಯಾವಾಗ ಬಂದೆ ಸ್ವಾಮಿ ನನಗಂದ್ರೆ ಹನುಮಾಪುರದವ್ರು ಮಂದಿ.
ನಂದೊಂದು ಅಲ್ಲಿ ಆತ್ರಿ ರಾಮದುರ್ಗ ತಾಲೂಕದಾಗ ಐತೇಳ್ರಿ. ಹಂಗೆ ನಮಗೇನು ಗೊತ್ತು, ಮತ್ತೆ ಎಲ್ಲ ಇಲ್ಲೇ ಇರ್ತಾರೆ ಇವ್ರು ಗುರುಗಳು. ಇವ್ರು ನಾ ಮಾರತ್ ಮಾಡಿದ್ವು, ನೀ ಯಾಕೆ ಬಂದೆ ಇನ್ಯಾರತ್ ನನಗಂದ್ರೆ ಅವ್ರ ಇಲ್ರಿ ನಾನು ಹಿಂಗೆ ಪೂಜಾರಾಗಿರ್ತಕ್ಕಂಥವ್ರು ನನ್ನ ಬರಮಾಡಿಕೊಂಡಾರ ಬಂದಿನಿ ತಿಳ್ಕೊಂಡು ಹೇಳಿದಾಗ ಅವ್ರಿಗೆ ಸಂತೋಷ ಆಯ್ತು. ಅಂಥ ಪರಮ ಪೂಜಾರಾಗಿರ್ತ ಕಲ್ಗುಡ್ಡದ ಶ್ರೀಗಳು. ಅವರ ಒಂದು ವ್ಯಕ್ತಿತ್ವ ಏನೈತೆ ಅಂತಂದ್ರೆ ಶಿಕ್ಷಣಕ್ಕೆ ಭಾಳ ಒತ್ತು ಕೊಟ್ಟರು. ಶಿಕ್ಷಣಕ್ಕೆ ಎಲ್ಲ ಜನರು ಶಿಕ್ಷಣ ಕಲಿತರು ಅಂತಂದ್ರೆ ನಾಳೆ ದೊಡ್ಡವ್ರು ಆಗ್ತಾರ, ಒಳ್ಳೆ ಬುದ್ಧಿಶಾಲಿಗಳಾಗ್ತಾರ, ಒಳ್ಳೆ ವ್ಯಕ್ತಿ ಆಗ ತಿಳ್ಕೊಂಡು ಒಂದು ಶಾಲೆಯನ್ನು ತೆಗೆದ ಶಿಕ್ಷಣಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥವ್ರು. ಅದೇ ಪ್ರಕಾರ ಧರ್ಮಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥವ್ರು, ಅದೇ ಪ್ರಕಾರ ಮಾನವ ಕುಲಕ್ಕೆ ಒತ್ತು ಕೊಟ್ಟಿರ್ತಕ್ಕಂಥವ್ರು. ಎಲ್ಲರೂ ನಮ್ಮರತಕ್ಕಂಥ ಭಾವನೆ ಇರತಕ್ಕಂಥ ಸದ್ಗುರು ಸಮರ್ಥ ಅಮರೇಶ್ವರ ಮಹಾರಾಜರಿಗೆ ನನ್ನ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ, ಅದೇ ಪ್ರಕಾರ ಎರಡೂ ಮ್ಯಾಳ ಆಗಲೇ ಹಾಡಾಕತ್ತಿದ್ದ ಆ ಕೀಡಿ ಸೆಟಿತೈತ್ಲ, ಆ ಕೀಡಿ ಸೆಟ್ದಂಗೆ ಹಾಡಾಕತ್ತಿದ್ದೀವಿ. ಇಲ್ಲಿ ಹಂಗೆ ಅವ್ರು ಹಾಡನ್ನ ಹಂಗಿರ್ತಾವ, ಏನು ಮಾಡಕ್ಕೆ ಬರಂಗಿಲ್ಲ. ಅದು ಅವ್ರು ರಾಜ ಹೇಳಿದತ್ತ, ಯಾರ ಬಂದು ನನಗೆ ಏನೋ ಹೇಳ್ಬೇಕಾದ್ರೆ ಒಟ್ಟು ರಾಗದಾಗ ಹೇಳುದು ನೋಡೋಂತಾವ. ಯಾರು ನನಗೇನು ಹೇಳ್ತಿರ್ಲ ರಾಗದಾಗ ಹೇಳ್ಬೇಕು, ನೀವು ಹಂಗೆ ನೇರವಾಗಿ ಹೇಳಂಗಿಲ್ಲ ಅಂದ. ಎಲ್ಲರೂ ಮತ್ತು ರಾಜನ ಅದನ್ನೇನು ಮಾಡ್ಬೇಕರ್ತಿ, ಹ್ಞೂ ಅಂದ್ರೆ ಒಪ್ಕೊಂಡ್ರೆ ಅರಮನೆಗೆ ಬೆಂಕಿ ಹೈತೆ, ಅವ ನೋಡಿದ ಅವ ಬಂದ ಹೇಳ್ಬೇಕಲ್ಲ. ಏನು ಅರಮನೆಗೆ ಬೆಂಕಿ ಹತ್ತಿದ್ದೈತಿ ಹೇಳ್ಬೇಕಾಗಿತ್ತು, ಎಷ್ಟ ಹೇಳ್ಬೇಕಾಗಿತ್ತು. ಚಾಲು ಮಾಡಿದವ ಚಗದ ಬಿಟ್ಟು ಏನು ತೆಗದ 3 ದಿನ ಆದ್ರೂ ಸಹಿತ ರಾಜ ಸುಡಾಕತ್ತೈತೆ ಹೇಳ್ಬೇಕಾದ್ರೆ 3 ದಿನ ಓತ್ ಅಡೋಟೆಲ್ಲ ಕಲಾಸ ಸುಟ್ಟಿತ್ತು. ಅವ್ ರಾಜ ಅಂದ ಏನೋ ಮಕ್ಕಳ್ರಿ ಅಂದಾವ, ಹೇಳಂಗಿಲ್ಲ ಅನ್ನೋದು. ನೀವ ಏನು ಹೇಳಿರಿ ಅಂದಾವು, ರಾಗದಾಗ ಹೇಳೋದು ಅಂದರಿ. ಅದಕ್ಕೆ ಹಂಗ ಇವ್ರ ರಾಗ ತಾಳ ಬಿಡಂಗಿಲ್ಲ, ರಸಭರಿತವಾಗಿರ್ತಂಥ ತಾಳ ಮತ್ತು ಅದ ಪ್ರಕಾರ ಹಾಡ ಭಾಳ ಒಳ್ಳೆ ರೀತಿಯಿಂದ ಹಾಡ್ತಕ್ಕಂಥ 2 ಮೇಳಗಳ ಕೂಡ್ಯಾರ. ಒಳ್ಳೆ ಹಾಡ್ರಿ. ಯಾಕಂದ್ರೆ ನಾವು ಒಂದು ಕಡೆ ಹೋಗಿ ನೀವು ಸಂಸ್ಕೃತಿಯಾಗ ಹಚ್ಚಿದ್ರೆ ಇಬ್ಬರು ಬೆಳತಾನಕ ಹಾಡ್ರು, ಬಿನ ಬೆಳಕು ಆಗಿದ್ದಿಲ್ಲ. ಅವು ದಿಮ್ ಹರಿದು ಇವು ಹರಿದು ಕ್ವಾಳಿಗೆ ಹಾಕೊಂಡು ಅವನು ಬೇದ ಇವನು ಬೇದ, ಅವ್ನು ರೊಕ್ಕ ತಗೊಳ್ಳೋದ ಊಟ ಮಾಡೋದ ಹೊಂಟ್ರು. ಹಿಂಗ್ಯಾಕ್ರು ಅನ್ನಿ ನಮ್ದು ಹಿಂಗಾರಿ ಅಂದ್ರೆ ನಮ್ಮ ಬಂಡಾರ ಕೈ ಹಿಂಗೆ ಹಂಗೆ ಮಾಡಬೇಡ್ರಿ. ಆ ರೀತಿ ಎಲ್ಲ ತಿಳ್ಕೊಂಡು ಹೇಳಿದಾಗ ಬಹಳ ಒಪ್ಪಿಕೊಂಡ್ರು. ಅದ ಪ್ರಕಾರ ತಾವೆಲ್ಲ ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಸ್ವಾಮಿಗಳು ಅಂತ ಹೇಳಿದರು, ಅಧ್ಯಾತ್ಮದ ಮಾತುಗಳನ್ನು ಹೇಳ್ರಿ, ಅಧ್ಯಾತ್ಮದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಮಾತನ್ನು ಹೇಳ್ಯಾರ. ಅಂತ 2 ಮೇಳೆಗೆ ನನ್ನ ವಂದನೆ ಸಮರ್ಪಿಸಿ ಇಲ್ಲಿ ಕೂಡಿರ್ತಕ್ಕಂಥ ಎಲ್ಲ ಶರಣಿಗೆ ಶರಣಾರ್ಥಿಗಳು. ಒಂದು ಮಾತು ಏನು ಅಂತಂದ್ರೆ, ಶ್ರೀ ಗುರು ವಚನದಿಂದ ಅಧಿಕ ಸೊದೆಯುಂಟೆ, ರಾಗದಿಂಬೇರಿನ್ನು ಬಹುಬೀಜ ಉಂಟೆ ಅಂತ ಮಹಾತ್ಮರು ಬೈತಾರೆ. ಗುರುವಿನ ವಚನದಕ್ಕಿಂತ ಮಾತು ಇನ್ನೊಂದು ಏನಾರ ಐತೇನ ಅಂತ ಮಹಾತ್ಮರು ಕೇಳಾರಿ. ದೇರ್ ಈಸ್ ನಥಿಂಗ್ ಎಲ್ಲಿ. ನಮ್ಮ ಮರ ಮೇಲೆ ತೆಪ್ಪೈತಿ ಅಂದ್ರೆ ಹೆಂಗೆ ತೆಪ್ಪೈತಿ ಅಂತಂದ್ರೆ, ಒಬ್ಬ ಜಳಕ ಮಾಡಾಕತ್ತಿದ್ದ ನೀರಿನ್ಯಾಗ. ಜಳಕ ಮಾಡಾಕತ್ತಿದ್ದ ಅವ ಜಾತಿಯಿಂದ ಬ್ರಾಹ್ಮಣ ಇರ್ಬೋದು. ನೀರಿನ್ಯಾಗ ಮುಣಗಾಗೊಮ್ಮೆ ಎತ್ತಿದ್ದ, ಮ್ಯಾಲೆ ಏಳಾಗೊಮ್ಮೆ ಎತ್ತಿದ್ದ. ಏನು ಎತ್ತಿತ್ತಂದ್ರೆ ಹರಿ 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 ಎತ್ತಿದ್ದ. ನೀರಿನ್ಯಾಗ ಮುಣಗಾಗೊಮ್ಮೆ ಹರಿ ಅನ್ನವ, ಏಳಾಗೊಮ್ಮೆ ಹರಿ ಅನ್ನವ. ಆಯ್ತು ಒಬ್ಬ ಅಡ್ಮುಟ್ಟು ಮನುಷ್ಯ ಹೋಗಿ ಜಳಕ ಮಾಡಕ್ಕೆ ಇವನು ಹೋದ. ಅವ ಅಂಗಿ ಕಳೆದೆಲ್ಲ ಅರಿವಿ ಕಳೆದು ದಂಡಿಗೆ ಇಟ್ಟಿದ್ದ. ನೀರಿನ್ಯಾಗ ಮುಣಗಾಗೊಮ್ಮೆ ಹರಿ ಎತ್ತಿದ್ದ, ಏಳಾಗೊಮ್ಮೆ ಹರಿ ಎತ್ತಿದ್ದವ. ಅವ್ನು ಧರ್ಮ ಅದ. ಯಾಕಂದ್ರೆ ಶ್ರಾವಣ ತಿಂಗಳ ತಿಳ್ಕೊಂಡು ಬಾಯಾಗಿರ್ಲ ತಿಳ್ಕೊಂಡು ಎತ್ತಿದ್ದಾವ, ಹರಿಯೇ ಎತ್ತಿದ್ದಾವ. ಅಂದು ಇವು ಆಡ್ಮುಡ್ಜಿ ಕಂಪನಿ ಹೋಗಿ ಜಳಕಕ್ಕೆ ನಿಂತೀವಿ, ನೋಡ್ಕೊತ ನಿಂತೀವಿ. ಇವನು ಜಳಕ ಮಾಡಕ್ಕೆ ಹೋಗ್ಯಾನ. ಅವು ಹರಿಯರಿ ಹಿಡಿದು ನೋಡಿ ಇವಂದವ, ಇವು ಏನು ಹರಿಯತ್ತಾನಿವ, ಏನು ಹರಿಯತ್ತಾನಿವ. ಆ ಕಡೆ ನೋಡಿದ, ಏನು ದೋತ್ರ ಏನು ಕಾಳದು ಇಟ್ಟಿದ್ದು ನೋಡ. ಅವಂದವ ಬಹುತೇಕ ಎತ್ತರು ಹರಿಯಲಾಕೈತ ನೀವು. ದ್ಯಾವ ಸಾವ್ಕಾರ ನಗ್ತಾನಲ್ಲ, ಯಾಕೆ ಏನು ದೋತ್ರ 2 ಪಟ್ಟು ಮಾಡಿ ಹರಿದು ನೋಡು. ದೋತ್ರ ಅಂಗಿ ಪಟ್ಟಕ್ಕ ಚಾಡ್ಡಿ ಒಳಗಿನ ಮುಂಡ 2 ಪಟ್ಟು ಮಾಡಿ ಹರಿದು ಕಂಟಿ ಮೇಲೆ ಹಾಕಿ ನೋಡ್ಕೊತಿತ್ತ. ಅದು ಗಡ ನೋಡ್ಕೊತ ನೀರಿನಾಗ ಬಿಡುವುದು ಹೇಳೋದು ಅದು ಮಾಡಾಕತ್ತಿ. ತಂಡಿ ಎತ್ತಿತ್ತು, ತಂಡಿದ್ದಿಲ್ಲ. ಎದ್ದು ಹೊರಗೆ ಬಂದಾಗ ಅಂಗಿ ಹಾಕೋಬೇಕಂತ ಹುಡ್ಕ್ಯಾಡಕತ್ತು. ಏನು ಹುಡ್ಕ್ಯಾಡ್ತೀವಿ ಅಂದವು, ಏನು ಹುಡ್ಕ್ಯಾಡ್ತೀವಿ ಅಂದವು. ನಾನು ಹೆಂಗೆ ಹೇಳಪ್ಪ, ಹರಿಬಿದ್ದು ಎಲ್ಲಿ ಹೋದ್ರಿ. ನೀ ಏನಂದ ಮಗಳು ಅಂದವ, ನೀ ಏನಂದಿ, ನಾ ಏನಂತಡಿತಾವ್ ಅನ್ನೋದೆಲ್ಲ ಅಂತದಿ. ಮತ್ತು ನಾ ಏನಂತಡಿತೀರ ಮಗಳ ಅಂದವು. ನೀ ಏನು ಮಾಡಿದೆ ಅಂತ ಕೇಳಿದವಳ. ಕೈ ಹರಿದು ಹಾಕಿ ಕಂಟಿ ಮೇಲೆ ಅಂಗಿ ಪಟ್ಟಕ್ಕೆ ಅದು ಎಲ್ಲ ಅದನ್ನ ಯಾಕೆ ಹರಿದಿ ಅಂತವ. ನೀ ಏನಲ್ಲ ಹಾಕಿದ್ದಿ, ಹರಿ ಹಾಕತ್ತಿದ್ದಿಲ್ಲ. ಅಯ್ಯೋಯ್ಯೋ ಅಂದ. ನಾ ಇದಕ್ಕೆ ಅಂದಿಲ್ಲೋ,
ನನ್ನ ದೇವ ನನ್ನ ದೇವ್ರ ಹೆಸರು ಹರಿ ಐತಿ, ಅದಕ್ಕೆ ಹರಿ ಏನ ನನಗೇನು ಗೊತ್ತದ. ನೀ ಹರಿಯಲ್ಲತ್ಲೆ ಅದಕ್ಕೆ ಅರಿಬಿ ಹರಿ ಅಂದಳ ತಿಳ್ಕೊಂಡು ಎಲ್ಲ ಹರಿದಾಕೇನೆ ಅಂತ ಹೇಳಿದತ್ತ. ಹಂಗೆ ನಮ್ಮದು ಏನಾಗೈತಿ ಪರಿಸ್ಥಿತಿ ಅಂದ್ರೆ ಅದು ಇರೋದೊಂದು ಬೇರೆ, ಆಗೋದೊಂದು ಬೇರೆ ಆಗೈತಿ. ಅದಕ್ಕೆ ಶ್ರೀ ಗುರು ವಚನದಿಂದ ಅದಕ್ಕೆ ಸುದಿಯುಂಟೆ, ರಾಗದಿಂ ಬೇರಿನ್ನು ಭವಿ ಬೀಜ ಉಂಟಂತಕ್ಕಂಥ ಮಾತನ್ನು ನಿಜಗೊಂಡ್ರೆ ಬರ್ತಾರ. ಗುರುವಿನ ವಚನದಕ್ಕಿಂತ ಮತ್ತೊಂದೆಲ್ಲರಿ ಅಮೃತ ಐತೇನಂತಂದ್ರೆ ಇಲ್ಲ ಅಂತ ಬರೀತಾರೆ. ನಮ್ಗೆ ಇದಕ್ಕೆ ಹೋಯ್ರಿ ಆಚೆ ಕಡೆ ರಗಡಾಗ ಅವನು ಕಡಿ ಹೋಗೋದು ಎಲ್ಲ ಗರ್ಸ್ ಹೋಗೋದು ಸದ್ದು ಮಾಡಿದೆವು. ಓದ್ ಹಚ್ತಾರೆ ಬತ್ತಮ್ಮ ಓದ್ ಅದಿ ಮ್ಯಾಗ ತರ್ಬತ್ತಿ. ಮತ್ತೆ ಎಲ್ಲರೂ ಬೇಯವ್ರು ಮಹಾರಾಜ್ ಬಂದಾನು ಗಾಡಿ ತರಿಬೇನು ಮ್ಯಾಲ ಕೂತು ಇದನ್ನು ಒಂದು ಹೋಗಾರು. ಇವರು ಬಾಯಲ್ಲಿ ನಗಂಗಿಲ್ಲ, ಇವ್ರು ಮೀಶಾ ನಗ್ತಾರೆ ಇವ್ರ ಒಳಗೆ. ಒಟ್ಟು ಹಿಂಗೆ ಯಾವತ್ತೂ ನಕ್ಕೋತೀರಿ ನೋಡ್ರಿ, ನಿಮ್ಮ ರೋಗ ಹೋಗೈತಿ. ಮತ್ತೊಂದು ಮಾತಿಲ್ಲ. ಅದಕ್ಕೆ ಅದು ಮಾನ್ಯ ಏನಾಗಿತ್ತಂದ್ರೆ ಒಂದು ಕಡೆ ಹೋಗಿನಿ, ಅದ ಇರೋದೊಂದ ಬೇರೆ ಒಂದು ಆಕೈತಿ, ಹಂಗೆ ಆಕೈತಿ. ಅದ ಅವ ಭಾಳ ದೇನೆ ಮಾಡ್ಯಾನ, ಭಾಳ ಸಾಲ ಮಾಡ್ಯಾನು. ಸಾಲ ಮಾಡೀನಿ ಹೆಂಗೆ ತೀರಿಸ್ಬೇಕು ಅಂತ ತಿಳ್ಕೊಂಡು ವಿಚಾರದೊಳಗೆ ಜಳಕ ಮಾಡಾಕತ್ತಾನ. ಬಚ್ಚಲ್ದಾಗ ಜಳಕ ಮಾಡಾಕತ್ತಾನು. ಅನುಗುಡ್ದು ಏನಾಗೈತೆ, ಅವ ಸಾಲ ಕೊಟ್ಟ ಬಂದಾನ. ಏ ಬಸನ ಅಂದವ, ಬಾಂದವ ಇವನವನು ಅಂದವ. ಬಾಂದಪ್ಪ ಅಂದ. ಇನ್ನು ಹೆಂಗಾರೆ ಮಾಡಿ ತೆಪ್ಸ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡು ತೊಲಬಗಲೇ ಹಾದ್ನಂದ್ರೆ ಸಿಗ್ತಾನೆ ಅವನ ಕೈಯಾಗ ಜಿಡ್ಡಿ. ಕೆಲವು ಮಂದಿನಾಗ ಜಿಡ್ಡಿ ಬಾಗಲಿಗೆ ಕಡಿಕೆ ಆಗ್ಬೇಕಂತ ತಿಳ್ಕೊಂಡು ಹಿಂದಿನ ಬಾಗಲಿಗೆ ಕಡಿಕೆ ಆಗ್ಬೇಕಂತ ಫಂಟ. ಅದು ಅವಸರದಾಗ ಏನಾತಂದ್ರೆ ಏನು ದೋತ್ರ ಅರ್ಧ ಹಚ್ಕೊಂಡಿದ್ಲ, ಆ ಕ್ವಾಂಟಿಗೆ ಸಿಕ್ಕ ದೋತ್ರ ಕಳಿತಾವ. ದೋತ್ರ ಕಳಿತು. ಅದು ಕಳೆದ ಕಬರಿಲ್ಲ ಅವಂಗ. ಹೆಂಗಾರು ಮಾಡಿ ಇವ್ನ ಕೈಯಿಂದ ಕಸ್ಕೋಬೇಕು, ಒಟ್ಟು ಸಿಗಬಾರ್ದ. ಏನು ಓಡಾಕೈತ್ ನೋಡ, ಅದು ಹಿಡಿದು ಓಡಾಕತ್ತಿದ್ದ. ಇದ್ರಿಗೆ ಮಂದಿ ಬತ್ತ ಕಂಪನಿ ಬತ್ತಿ ಹಾಡೋ ಕಂಪನಿ. ನಾವು ಹಾಡಾಕೊಂಡದ್ದು ಏನು ಇದೇನು ಅಂದಾವ, ಅದ ದೇನೆ ಅಂದಾವ. ಇದೇನು ಅದು ದೇನೆ ಪಾಂಟ ಅನ್ಕೊಡ್ದ. ಇವು ಎದಕ್ಕೆ ಆಗ್ಯಾನು, ದೇನೆ ಸಲುವಾಗಿ ಆಗ್ಯಾನ. ನೀವು ದೇನೆ ಕೇಳಾಕ ಬರ್ತಾರ ತಿಳ್ಕೊಂಡ ಅರಿವಿ ಕಳ್ಕೊಂಡು ಓಡಾಕೈತಾನ. ಇನ್ನು ನಿಜವಾದ ಮುನಿ, ಜೈನರಲ್ಲಿ ಒಬ್ಬ ಮುನಿ ಅಂತ ಇರ್ತಾರ. ಅವ್ರು ಮಹಾತ್ಮರು, ಜ್ಞಾನಿಗಳವ್ರು, ಬ್ರಹ್ಮಜ್ಞಾನಿಗಳವ್ರು. ಅವರಂಥ ಕಷ್ಟ ಯಾವ ಸಂಪ್ರದಾಯದಾಗೂ ಆಗಂಗಿಲ್ಲ. ಅವ್ರು ಎಂಥ ಕಷ್ಟ ಪಡ್ತಾರೋ ಅಂತಂದ್ರೆ ದೇಹವನ್ನು ಇಟ್ಟು ಕಷ್ಟಪಡಿಸ್ತಾರಲ್ಲ. ಬ್ಯಾಸಿಗೆ ಒಳಗೆ ಉಸಿಕಿನಾಗ ತೆಗೆದು ಒಳಗೆ ಕೂತ್ಕೊಂಡು ಎಲ್ಲ ಮಗ್ಗಲಿ ಗುಸ್ಕೊಂಡು ಸುಗುತ್ತಾರೆ, ಸುಡ್ಬೇಕದು. ಇಂಥ ಕಷ್ಟ ಕೊಡ್ತಾರ ಶರೀರಕ್ಕೆ. ಹಾಂ, ತಂಡ್ಯಾಗ ಮನ್ಕೊಳ್ಳೋದು, ತೆಳಗೆ ಮನ್ಕೊಳಂಗಿಲ್ಲ. ಹೆಂಗೆ ಕೂತ ಹಿಂಗೆ ಕೂತ ಹೋಗೋದಿನ ದಂಡಿ ತಕ್ಕ ಅವ್ರು ತೆಳಗೆ ಒಟ್ಟ ಮನ್ಕೊಳಂಗಿಲ್ಲ. ಅದೆಲ್ಲ ಹುಲ್ಲಿನ ತೆಳಗೆ ಹಾಸಿಗೆ. ಇಂಥದ್ದೆಲ್ಲ ಒಂದು ಕನಿಷ್ಠ ಒಂದು ಭಯಂಕರವಾಗಿರ್ತಕ್ಕಂಥ ತ್ರಾಸಿರ್ತಕ್ಕಂಥ ಅದು ಸಮಾಜ. ಅವರೊಬ್ಬರು ನಿಜವಾದ ಮುನಿಗಳು. ಅವರು ನೆಕೆಟ್ ಅಂದರೆ ಅರಿಬಿದ್ದಿದ್ದಿಲ್ಲ, ಅಂಟಿದ್ರು. ಅವರು ಅವ್ರ ಸಮಾಜದವರು ಬೆನ್ನೈತಿ ಹೊಂಟಾರ ಗುರುಗಳನ್ನ ಕಳ್ಸಾಕತ್ತೇಳಿ. ಇವು ಹೊಂಟಿದ್ ನೋಡಿ ಓಡ್ಕೋತೀವಿ. ಅವ್ ಹೋಗಿ ಮುಂದೆ ನಿಂದ್ರಿ ಅಂದವು. ಯಾಕಂದ್ರೆ ಅಂದ್ರೆ ಅವನು ಹಂಗದಾರ, ಇವ್ರು ಹಂಗದಾರಲ್ಲ. ಈಗ ಅವನೇನು ಕೇಳ್ತಾ, ನೀವು ನೀ ಎಷ್ಟು ಸಾಲ ಮಾಡಿದ್ಯತ್ತ ಅವ್ನು ಕೇಳಕೈತ. ನೀವು ಅವ್ರು ಹೇಳಿದ್ರು ಬ್ರಹ್ಮಜ್ಞಾನಿಗಳವ್ರು, ನಿಜವಾದ ಜ್ಞಾನಿಗಳವ್ರು. ಅವ್ರೇನಂದ್ರು ಅಂತಂದ್ರೆ, ಹಿಂದಿನ ಸಾಲ ತೀರಿಸಲೆಂದು, ಹಿಂದೆ ಸಾಲ ಭಾಳ ಮಾಡೀನಿ, ಹಿಂದಿನ ಸಾಲ ತೀರಿಸಲೆಂದು ಬಂದಿಹವಯ್ಯ ಜನ್ಮವ ತಳೆದು, ಮುಂದಿನ ಬದುಕು ಬಂಧುರವೆನಿಸೋ. ಭಾಳ ಕಠಿಣತಿ, ಭಾಳ ಕಠಿಣತಿ. ಹಿಂದೆ ಭಾಳ ಸಾಲ ಮಾಡೀನಿ, ಆ ಸಾಲ ತೀರಿಸೋಲಾಗಿ ಜನ್ಮ ಎತ್ತಿ ಬಂದನ್ನು ತಿಳ್ಕೊಂಡು ಜ್ಞಾನದ ಮಾತುಗಳನ್ನ ಅವ್ರು ಹೇಳಿದರು. ಎಷ್ಟೋ ಜನ್ಮದೊಳಗೆ ಆ ಜನ್ಮ ಹಂಗಾತು, ಈ ಜನ್ಮ ಹಿಂಗಾತು. ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪ, ಇಂಥ ಜನ್ಮ ಸಿಕ್ಕಿತ್ತು ಏನಿರಪ್ಪಯ್ಯ. ಸಂತರ ಸಂಘವಿಲ್ಲ, ಕಂತೋರ್ನ ಧ್ಯಾನವಿಲ್ಲ, ಭ್ರಾಂತಿ ಸಂಸಾರಕ್ಕೆ ಬಿದ್ದು ಕೆಟ್ಟಿರಪ್ಪಯ್ಯ. ಕೈ ಕಾಲ ಕಣ್ಣು ಮೂಗಿ ಮೇಲ್ನಾಲಿಗೆ ಇರ್ಲಿಕ್ಕಾಗಿ ಕಾಲ ಹರಣ ಪೂಜೆ ನೀವು ಬಿಟ್ಟಿರಪ್ಪಯ್ಯ. ಕಾಲ ಎಮ್ಮನರೆ ಬಂದು ನಿಮ್ಮ ಕಾಲ ಹಿಡಿದು ಇವಾಗ ತಾಳಂದ್ರೆ ಹೇಗೆ ತಾಳಿರಪ್ಪಯ್ಯ. ಹಣವಿದ್ದಾಗಲೇ ಭಕ್ತಿ, ನೆನವಿದ್ದಾಗಲೇ ಸೇವೆ, ಗುಣವಿದ್ದಾಗಲೇ ಮಾಡಿ ಮುಕ್ತಿ ಪಡೆದಿರಪ್ಪಯ್ಯ.
ಹಣ ಕೆಟ್ಟ ಹೋಗುವಾಗ ಗುಣ ಕೆಟ್ಟ ಹೋಗುವಾಗ ಘನವಾದ ಬಾಧೆಗೆ ಬಿದ್ದು ಕೆಟ್ಟಿರಪ್ಪ ತಿಳ್ಕೊಂಡು ಮಹಾತ್ಮರು ಬರೀತಾರ. ಹಂಗ ಎಷ್ಟೋ ಜನ್ಮದೊಳಗೆ ಸಾಲ ಮಾಡಿನಂದ್ರ ಶರೀರ ಇತ್ತು, ಗುರುವಿನ ಮಾಡ್ಕೊಲಿಲ್ಲ, ಗುರುವಿನ ಮಾತು ಕೇಳಲಿಲ್ಲ, ಗುರುವಿನ ಮಾತು ಕೇಳಲಿಲ್ಲ. ಎಲ್ಲಿ ಗುರುವನ್ನಿ, ಅದಕ್ಕೆ ನಾನು ತಿರುಗಿ ಜನ್ಮ ಎತ್ತಿ ಬಂದನಿ. ಈ ಜನ್ಮದೊಳಗೆ ನನ್ನ ಗುರು ಸಿಕ್ಕಾನ, ಆ ಸಾಲ ತೀರಿಸೋ ಸಲುವಾಗಿ ನಾ ಬಂದನೆ ಅಂತ ಅವ ಹೇಳ್ತಾನ. ಇವ ಸಾಲ ಮಾಡಿ ಇವ ಹಿಂಗಾಗ್ಯಾನು. ಅವ ನಿಜವಾದ ಸಾಲ ಮಾಡಲಾರ್ದ ದೇಹವನ್ನು ದಂಡನೆ ಕೊಟ್ಟ ಜನ್ಮ ಎತ್ತಿ ಬಂದನ ಜ್ಞಾನ ಮಾಡ್ಕೊಳ್ಳೋ ಸಲುವಾಗಿ. ಹಂಗೆ ಮನುಷ್ಯ ಜನ್ಮ ಭಾಳ ಶ್ರೇಷ್ಠ ಇರ್ತಕ್ಕಂಥ ಮಾತನ್ನು ಬರೀತಾರೆ. ಅದಕ್ಕೆ ಗುರುವಾಕ್ಯ ಭಾಳ ಶ್ರೇಷ್ಠ ಅಂತ ಬರ್ತಾರೆ. ಗುರುವಿನ ವಾಕ್ಯ ಮೀರಿತು ಅಂತಂದ್ರೆ ಏನಾಕತಿ ಅಂತಂದ್ರೆ, ಗುರುವೇ ನಿಮ್ಮ ಆಜ್ಞೆಯನ್ನು ಮೀರದೆ ನಡೆದವನು ನರನು ಎಲ್ಲ ಬಿಡ ಪರಮಾತ್ಮನವನು. ಮತ್ತು ಒಟ್ಟ ಗುರುಗಳನ್ನ ನಾವಿನ್ನ ಮಾಡ್ಕೊಂಡಿಲ್ಲ. ಅವಾಗ ಹೆಂಗೆ ಗುರು ಅಂದ್ರೆ ಗೊತ್ತಿಲ್ಲ. ಶರೀರ ಭಾಳ ಚಲೋ ಐತಿ, ಶ್ರೀಮಂತರ ಹೆಣ್ಮಗಳದಾಳ, ಮೈ ತುಂಬ ಎಲ್ಲ ಬಂಗಾರ ಐತಿ, ಸೀರೆ ಬಂಗಾರದೈತಿ, ಕಾಲಾಗ ಚಪ್ಪಲಿ ಬಂಗಾರ ಅದಾವ, ಮೂಗ್ನ್ಯಾಗ ಬಂಗಾರ ಐತಿ, ತಾಟ ಬಂಗಾರದೈತಿ, ಚಮಚೆ ಬಂಗಾರದೈತಿ, ಕುಂಡ್ರು ಕುರ್ಚೆ ಬಂಗಾರದೈತಿ, ಮಲ್ಕೊಳ್ಳೋ ಕಾಟ ಬಂಗಾರದೈತಿ. ಇಷ್ಟೆಲ್ಲ ಶ್ರೀಮಂತಿಕೆ ಐತಿ, ಎಲ್ಲ ಚಲೋ ಐತಿ. ಆದ್ರೆ ಆ ಹೆಣ್ಮಗಳು ವಯಸ್ಸಿಗೆ ಬಂದ ಮೇಲತ್ತ ಆಕಿ ಮದುವೆ ಮಾಡಿ ಕೊಡ್ಬೇಕು, ಕೊಡಬಾರ್ದು. ಆ ಹೆಣ್ಮಗಳು ಇಟ್ಟಲ್ಲ ಶ್ರೀಮಂತರದಾರ, ಚಲೋ ಅದಾರ ಅಂದ್ರು ಸಹಿತ, ಭಾಳ ಒಳ್ಳೆಯವರಾದ್ರೂ ಸಹಿತ ಹೆಣ್ಮಗಳ ಮದುವೆ ಬಂದಾಗ ಹೆಂಗೆ ಮದುವೆ ಮಾಡಿಕೊಡ್ಬೇಕು, ಹಂಗೆ ನಾವು ಭಾಳ ಒಳ್ಳೆಯವ್ರದೀವಿ, ನಾವು ಸಜ್ಜನರಿದ್ದೀವಿ, ನಾವು ನೀತಿವಂತರಿದ್ದೀವಿ, ನಮಗ್ಯಾಕೆ ಗುರುಗಳು ಬೇಕಾಗ್ಯಾನ ತಂದೆ ಅಂದ್ರೆ ರಂಡೆಗೆ ಒದಗಿರ್ದ ಯವ್ವನದಂಥವ್ರು. ಅಕಸ್ಮಾತ್ ಮದುವೆ ಆತು, ಗಂಡ ಸತ್ತ, ಆಕಿಗೇನಕೈತಿ ಅದ ಹೆಂಗೆ ವೈರಿ ಆಕೈತಿಲ್ಲ. ಹಂಗೆ ನಮ್ಮ ಶರೀರ ಎಲ್ಲ ಚಲೋ ಐತಿ, ಶುದ್ಧ ಇದೀವಿ, ಅಥವಾ ನೀತಿವಂತರಿದ್ದೀವಿ, ಪರೋಪಕಾರ ಮಾಡ್ತೀವಿ, ದಾನಗಳನ್ನು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಗುರು ಉಪದೇಶ ಎಲ್ಲ ಆತಂದ್ರೆ ಎಲ್ಲ ವ್ಯರ್ಥ. ಹೋಗಿ ಸುಮಾರ ಬಾಳ ಸುಮಾರ, ಸುಮಾರ ಬಾಳ ಸುಮಾರ, ಗುರುಪುತ್ರನಾಗದಿದ್ದರೆ ಬಾಳ ಸುಮಾರ, ಬಾಳ ಸುಮಾರ. ನೀನು ಗುರುವಿನ ಆಗಲಿಲ್ಲ ಅಂದ್ರೆ ನಿನ್ನಂತ ಸುಮಾರದ್ರೆ ನಿನ್ನ ಹೋಗಿ. ಅದಕ್ಕೆ ಗುರು ವಾಕ್ಯ ಭಾಳ ಶ್ರೇಷ್ಠ ತಿಳಿದುಕೊಂಡು ಗುರು ವಚನ ಎಷ್ಟು ಶ್ರೇಷ್ಠ ಅಂತಕ್ಕಂಥ ಮಾತನ್ನು ಬರೀತಾರ. ವಾಲ್ಮೀಕಿ ಮೊದಲಿದ್ದ, ರಾಮಾಯಣ ಮೊದಲು ಬರದು. ರಾಮನ ಹುಟ್ಟಿಲ್ಲ, ಹ್ಯಾಂಟ್ ಯಾರು ಗೊತ್ತಿಲ್ಲ, ಮಕ್ಳು ಎಟ್ಟಾಗೋ ಗೊತ್ತಿಲ್ಲ, ಇವ್ ಹೆಂಗಿರ್ತಾನೋ ಗೊತ್ತಿಲ್ಲ. 7,000 ಶ್ಲೋಕಗಳು ಇರ್ತಕ್ಕಂಥ ವಾಲ್ಮೀಕಿ ರಾಮಾಯಣ ಬರ್ದ. ರಾಮಾಯಣ ಹೆಂಗೆ ಬರ್ದು ನೋಡಿ ಹಂಗಾಗ್ಬೇಕಿನ್ನದು. ಅವ ಏನು ಬರ್ದನ್ ಹಂಗಾಗ್ಬೇಕು, ಮತ್ತು ತಪ್ಪಂಗಿಲ್ಲ. ನಮ್ಮದು ಟೇಪ್ ಇಲ್ಲ ಐತೆ ಕನ್ಯಾಗ, ನಿಂದ ಹೆಂಗೆ ನಿಂದ ನಂದು ಹೆಂಗೆ ನಂದು, ಇವೆರಡು ಹಿಂಗೆ ಕೆಂಪುರಿ ತೊಗೊಂಡು ತಿರ್ಗಾಡಿದೆವು, ಹಂಗೈತೆ ನಮ್ಮದು. ನಿಮ್ಮದು ಬಿಳಿ ತೊಗೊಂಡು ತಿರ್ಗಾಡಿ ನಿಮ್ದು ಹಂಗೈತೆ. ಅದಕ್ಕೆ ಏನು ಮಾಡಕ್ಕೆ ಬರ್ದಿಲ್ಲ ಅದಕ್ಕೆ. ಹಿಂದಿನ ಸಾಲ ತೀರಿಸನೆಲ್ಲೂ ಬಂದಿವೆ ಜನ್ಮ ತಳಿಯುವಂಥ ಮಾತು ಬರ್ತೈತಿಲ್ಲ. ಹಿಂದಿನ ಪುಣ್ಯವನ್ನು ಹಿಂದು ನೋಡಬೇಕಾತ್ಮ, ಇಂದಿನ ಪುಣ್ಯವನ್ನು ಮುಂದೆ ನೋಡಬೇಕಾತ್ಮ, ಬಂಧನ ಬೇಕೇ ಹಿಂದೂದರ ನಾನೆಗೆ ಸಂಧಿವಿಲ್ಲಿ ತಿಳ್ಕೊಂಡು ಆತ್ಮ ಅಂತ ಬರ್ದಾರ. ಹಿಂದೆ ಮಾಡಿದ್ದು ಈಗ ಉಣೋದು, ಈಗ ಮಾಡಿದ್ದು ಮುಂದೆ ಉಣೋದು, ಲೇಖ ಐತಾರ ಅವರು. ಅದಕ್ಕೆ ವಾಲ್ಮೀಕಿ ಬರೆದೆಲ್ಲ ಆತ. ಇಬ್ಬರು ಮಕ್ಳು ಹುಟ್ಟಿರ, ಲವಾಕುಶ. ವಾಲ್ಮೀಕಿ ಅವಾಗೂ ಇದ್ದ. ಅವರಿಬ್ಬರಿಗೆ ಹುಡುಗರು ದೊಡ್ಡವಾದು, ಅವ್ರಿಗೆ ವಿದ್ಯಾ ಕಲಿಸಿದ ಒಂದು ಮಾತು ಹೇಳಿದ. ಎಲ್ಲ ವಿದ್ಯಾವಂತರಾದ್ರು ಹುಡುಗರು ಅಡ್ಡು ಒಂದು ಮಾತು ಹೇಳಿದೆವು ಗುರುಗಳು. ನೋಡು, ನಿಮ್ಮನ್ನು ಸೋಲ್ಸವ್ರು ಈ 3 ಲೋಕದೊಳಗೆ ಯಾರೂ ಇಲ್ಲ. ನೀವೆಲ್ಲೇ ಹೋದ್ರು ಜಯಶಾಲಿಗಳು, ನೀವಿಬ್ರು ಗೆದಿತೀರಿ. ಆದರೆ ಒಂದು ಮಾತು ಏನು ಅಂತಂದ್ರೆ, ಈ 3 ದಿಕ್ಕಿಗೆ ಹೋಗ್ರಿ, ಈ ದಿಕ್ಕಿಗೆ ಮಾತ್ರ ಹೋಗ್ಬೇಡ್ರಿ. ಶ್ರೀ ಗುರು ವಚನದಿಂದ ಅಧಿಕ ಸುದುಂಟೆ, ರಾಗದಿಂಬೇರಿನ್ನು ಭವ್ಯಜ ಉಂಟೆ. ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದಾಗಲಹುದು ನನಗೆ ಮುಕ್ತಿ. ಸಾಕು, ಮುಗಿತಿಟ್ಟ ಕೆಲಸ. ಹ್ಞೂ ಅಂದ್ರೆ ಅವ್ನ ಮುಂದೆ ಗುರುಗಳ ಮುಂದೆ ಹ್ಞೂನ್ರಿ ಅಂತಂದ್ರು, ಎದ್ದು ಹೋದ್ರು. ಇಬ್ಬರು ಕೂಡಿ ಮಾತಾಡ್ರಿ. ಹುಡುಗರು ಏನಂದ್ರು, ನಮ್ಮನ್ನು ಈ ಜಗತ್ತಿನಾಗ ಸೋಲ್ಸವ್ರು ಯಾರೂ ಇಲ್ಲತ್ತಾರ, ನೀವ ವಿಜಯಶಾಲಿ ಹಾಕಿರತ್ ಹೇಳ್ತಾರೆ, ನೀವ ದೊಡ್ಡವ್ರು ಅಂತ ಹೇಳ್ತಾರೆ. ಎಷ್ಟು ಶಕ್ತಿ ಇರ್ತಕ್ಕಂಥವ್ರು ಈ 3 ದಿಕ್ಕಿಗೆ ಹೋಗ್ರಿ, ಈ ದಿಕ್ಕಿಗೆ ಯಾಕೆ ಹೋಗ್ಬೇಡ್ತಾರೆ, ಇದಕ್ಕೆ ಹೋಗೋದು. ಏನು ಮಾಡ್ತಾನೆ ನೋಡೋಣ ಮಗ ಅಂದ್ರೆ ಅದ ದಿಕ್ಕಿಗೆ ಹೋದ್ರು. ಅಲ್ಲೇನಾಗಿತ್ತಂತಂದ್ರೆ ಕುದುರೆ ತಗೊಂಡು ಹೋದ್ರು. ಕುದುರೆಗಳನ್ನು ಬಿಟ್ಟರು. ಆ ಪ್ರದೇಶದೊಳಗೆ ಅರಣ್ಯ ಪ್ರದೇಶ, ದೊಡ್ಡ ಪ್ರದೇಶ ಇತ್ತು. ಅಲ್ಲಿ ಋಷಿಮುನಿಗಳು ಇರ್ತಿದ್ರು, ಯೋಗಾಭ್ಯಾಸ ಮಾಡಾಕತ್ತಿರು, ಮೌನಿದ್ರು, ಮಾತಾಡ್ತಿದ್ದಿಲ್ಲ. ಋಷಿಗಳು ಏನು ಮಾಡಿದ್ರು ಅಂತಂದ್ರೆ, ಗುರುಗಳು ಧ್ಯಾನಕ್ಕೆ ಕೂತಾರ, ಸಮಾಧಿ ಸ್ಥಿತಿ ಒಳಗದಾರ, ಮಾತಾಡಬೇಡ್ರಿ ಅಂತ ಇವ್ರಿಗೆ ಹೇಳಿದಾಗ, ನಮ್ಗೇನು ನೀವು ಮಾಡ್ತೀರಿ ತಿಳ್ಕೊಂಡು ಎಲ್ಲರೂ ಕೊಂದುಬಿಟ್ರು. ಕುದುರೆ ಬಿಟ್ಟುಬಿಟ್ರು, ಓಡ್ಕೋತ ಹೋದ್ರೆ ಮನೆ ಒಳಗೆ. ದೊಡ್ಡ ಅರಣ್ಯ ಅದು. ಅರಣ್ಯದೊಳಗೆ ಹೋಗಿ ನೋಡ್ತಾರ, ಕುಟೀರ ಒಳಗೆ ಗುರುಗಳು ಕೂತಿದ್ರು, ದೊಡ್ಡ ಆಶ್ಚರ್ಯ ಕೂತಿದ್ರು. ಸಮಾಧಿ ಸ್ಥಿತಿ ಒಳಗಿದ್ರು. ಹೋಗಿ ಎಬ್ಬಿಸಿದ್ರು, ಹೇಳಿಲ್ಲ. ಸಮಾಧಿ ಸ್ಥಿತಿ ಒಳಗಿತ್ತು. ಸಮಾಧಿ ಒಳಗೆ ಏನು ಮಾಡಕ್ಕೆ ಬರಂಗಿಲ್ಲ. ಪೂರ್ಣ ನಿದ್ದೆ ಹೆಚ್ಚಿದಾಗ ಏನು ಮಾಡಕ್ಕೆ ಬರಂಗಿಲ್ಲ. ನಿದ್ದೆ ಹೆಚ್ಚಿದಂಗೆ ಸೋಂಗ ಮಾಡ್ರಿ ಎಬ್ಬಸಾಕ್ ಬರ್ತೇನ. ಪೂರ್ಣ ನಿದ್ದೆ ಹೆಚ್ಚಿದಾಗ ಏನು ಮಾಡಕ್ಕೆ ಬರಂಗಿಲ್ಲ. ಹಂಗೆ ನಿದ್ದೆ ಸ್ಥಿತಿ ಒಳಗಿದ ಸಮಾಧಿ ಸ್ಥಿತಿ ಒಳಗಿದ್ರೆ ಅವಾಗ ಅವ್ರನ್ನೇನು ಅಳಿಗಾಡಿಸರು, ಮಾತಾಡಲಿಲ್ಲ. ನಾವು ಇಂಥ ಶೂರರು, ನಾವು ಇಂಥವನ ಮಕ್ಕಳು, ನಾವು ಬಂದರೆ ನೀವು ಮಾತಾಡೋಲ್ಲ ತಿಳ್ಕೊಂಡು ಆ ಯೋಗೀಶ್ವರನ ಕೊಂದುಬಿಟ್ರು.
ದೊಡ್ಡದು ಆಕಾರ ಭಯಂಕರ ದೊಡ್ಡ ಋಷಿಗಳು ಇಂಥದ್ದು ಎಲ್ಲಿ ಸಿಗಂಗಿಲ್ಲ, ನಮ್ಮ ಗುರುಗಳು ತೋರ್ಸ್ಕೊಂಡು ತಿಳ್ಕೊಂಡು ತೊಗೊಂಡು ಬಂದು ಗುರುಗಳ ಮುಂದೆ ಹಾಕಿ ವಾಲ್ಮೀಕಿ ಮುಂದೆ ಹಾಕಿಪ್ಪ ಇದಕ್ಕೆ ಹೋಗ್ಬೇಡ ಅಂತಿದ್ರಿ, ವಾದಿವಿ ಇಂಥದ್ದೊಂದು ಹುಳ ಸಿಕ್ಕತಿ ದೊಡ್ಡದತಿ ನೋಡ್ರಿ ತಿಳ್ಕೊಂಡು ತಂದು ಹಾಕಿದ್ರು. ಅದು ಯಾರು ಅಂತ ಕೇಳಿದ್ದಾದ್ರೆ ವಾಲ್ಮೀಕಿ ಋಷಿಗಳ ಗುರುಗಳು ಅವರು. ವಾಲ್ಮೀಕಿ ಋಷಿಗಳ ಗುರುಗಳು ತಂದು ಮುಂದೆ ಹಾಕಿದ್ರು. ನೋಡಿದ್ರೆ ವಾಲ್ಮೀಕಿ ಅವರು ಅಂದ್ರೆ ಅವ್ರು ನಾನು ಹೋಗಬೇಡ ಅಂದ ಜಾಗಕ್ಕೆ ಹೋಗಿ ನನ್ನ ಗುರುವಿನ ಕೊಂದು ತೊಗೊಂಡು ಬಂದು ನನಗೆ ತೋರ್ಸಕ್ಕೆ ಬಂದಿರಲಿಲ್ಲ ಮಕ್ಕಳ್ರೆ. ನೀವು ನನ್ನಿಂದ ವಿದ್ಯೆ ಕಲಿತ್ರಿ, ನನ್ನಿಂದ ಬುದ್ಧಿ ಬತ್ತ, ಎಲ್ಲ ಶಸ್ತ್ರವಿದ್ಯಾ, ಮುಷ್ಟಿವಿದ್ಯಾ, ದೃಷ್ಟಿವಿದ್ಯಾ ಏನೈತೆ ಎಲ್ಲ ಕಲಿಸಿನಿ. ಇಷ್ಟೆಲ್ಲ ಮಾಡಿದ್ರು ಸಹಿತ ಉಪಕಾರ ಎಂತ ತೀರಿಸ್ರಿ ಅಂದ್ರೆ ಪರರು ಅಪಕರಿಸಿದ್ರಿ ಉಪಕಾರವೇನಿಪನಿ ದೇವರಿ ದೇವ. ಯಾರ್ಯಾರು ನಿಮ್ಗೆ ಅಪಕಾರ ಮಾಡಿದ್ರೆ ಉಪಕಾರ ಮಾಡ್ರಿ, ಅಪಕಾರ ಮಾಡಕ್ಕೆ ಹೋಗ್ಬೇಡಿ. ಪರರು ಅಪಕರಿಸಿದರೆ ಉಪಕಾರವೇನಿಪನಿ ದೇವರ ದೇವ. ಯಾರ ನಿಮಗೆ ಅಪಕಾರ ಮಾಡಿದ್ರು ಸಹಿತ ಏನಾರೇ ಅಂದ್ರು ಸಹಿತ ತಿರುಗಿ ಅವ್ರು ಉಪಕಾರ ಮಾಡ್ರಿ, ಇದು ಮನುಷ್ಯ ಜನ್ಮ ಅಂತ ಬರ್ದಾರ. ಅವ್ರು ಮಾಡಿದ್ದು ಉಣ್ತಾರ, ಅವ್ರು ಬೆಟ್ಟಿ ಬಿಡ್ರಿ ಸುಮ್ಮ ಹೋಗ್ಲ. ಅವಾಗಂದ್ರೆ ಗುರುಗಳಂದ್ರು ನನ್ನ ಗುರುವಿನ ಕೊಂದ ನನಗ ತೋರ್ಸಕ್ಕೆ ಬಂದರೆ ಅಂದ ಬಳಕ ಆವೇಶದ ಗುರುಗಳು ಅಂದ್ಬಿಟ್ರು. ವಿದ್ಯಾ ಕಲಿಸಿದ ಗುರುಗಳು ಅವರು ವಾಲ್ಮೀಕಿ ಅಂದ್ರು ನನ್ನ ಗುರುವಿನ ಹೆಂಗೆ ಕೊಂದರ್ಲ ಹಂಗೆ ನಿಮ್ಮ ಕೈಯಿಂದ ನಿಮ್ಮಪ್ಪ ಹತ್ತಾಗಲಿ ಹೋಗಂದ್ಬಿಟ್ರು. ಕಲಾಸ್ ನಿಮ್ಮ ಕೈಯಿಂದ ನಿಮ್ಮಪ್ಪ ಹತ್ತಾಗಬೇಕು. ಯುದ್ಧದೊಳಗೆ ಲವ ಮತ್ತು ಕುಶ ರಾಮನಿಗೆ ಯುದ್ಧ ನಡೀತು. ಅವಾಗ ಲವ ಮತ್ತು ಕುಶ ರಾಮನ್ ಹೊಡೆದ್ರು, ರಾಮ್ ಮೂರ್ಛೆ ಹೋಗಿ ಬಿದ್ದ. ಇದು ಗುರು ಆಜ್ಞೆ ಅಂತ ಬರೀತಾರೆ. ಗುರು ಆಜ್ಞೆ ಭಾಳ ಶ್ರೇಷ್ಠತಿ. ಗುರುವಿನ ಮಾಡ್ಕೊಂಡ ಗುರುವಿನ ಆಜ್ಞಾ ಪ್ರಕಾರ ನಡೆದಿವಿ ಅಂತಂದ್ರೆ ಈಗ ಸಿದ್ಧ ಮುನಿಗಳೆಲ್ಲ ಗುರುಗಳ ಸ್ಥಾನದೊಳಗೆ ಅದಾರೆ. ಎಷ್ಟು ಸಿದ್ಧರಾಗ್ಯಾರಲ್ಲ ಎಲ್ಲರೂ. ಆದಿಗಳು ಸಿದ್ಧರು ಹೋದ ದಾರಿಯ ತೋರಿ ಭೇದ ಬಿಡಿಸಿದ ಸಾಧು ಮುರಿ ಗುರು ದೇವನಲ್ಲ ಅಂತಕ್ಕಂಥ ಮಾತನ್ನು ಬರೀತಾರೆ. ಎಲ್ಲ ಸಿದ್ಧರೇ ಇವ್ರು. ಸಿದ್ಧ ಅನ್ನೋದು ಜ್ಞಾನಿಗಳನ್ನ ಅದ್ರಾಗ ಸಂಬಂಧ ಇಲ್ಲ. ಅದು ಬರೀ ಸಿದ್ಧಾಟಿಕೆ ಮಾಡೋದಟ್ಟ ಅಲ್ಲ, ಮತ್ತೆ ಅದೇ ಬೇರೆ, ಮತ್ತೆ ಸಿದ್ಧಾಟಿಕೆ ಮಾಡೋದು ಬೇರೆ, ಅದು ಬೇರೆ. ಆದರೆ ಜ್ಞಾನವಂತರಾಗಿ ಸಿದ್ಧಿ ಪಡ್ಕೊಂಡು ಆ ಸಿದ್ಧಿಯನ್ನು ಉಪಯೋಗ ಮಾಡೋದಾರ್ದ ಜ್ಞಾನದಾಗಿರ್ತಕ್ಕಂಥವ್ರು ಸಿದ್ಧ ಸ್ಥಿತಿ ಅಂತಕ್ಕಂಥ ಮಾತನ್ನು ಬರೀತಾರೆ. ಹಂಗೆ ಸಿದ್ಧ ಅಮೋಘೇಶ್ವರಿಗೆ ನಾವು ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿದ್ರು ಕಡಿಮೆ ಆಕತಿ. ಅಂಥ ಜಾತ್ರೆಗಳು ತಾವೆಲ್ಲ ಕೂಡಿರಿ. ಆ ಗುರುವಿನ ಕೃಪೆಯನ್ನು ಪಡ್ಕೊಂಡು ಮುಕ್ತರ ತಿಳ್ಕೊಂಡು ಎಲ್ಲ ಮಾತುಗಳನ್ನು ಮುಕ್ತಾಯ ಮಾಡ್ತಾರೆ. ಇಲ್ಲಿವರೆಗೂ ತಮ್ಮ ಯಾವತ್ತೂ ನಗುನಗುತನ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ನಗುವಿನ ಚಟಾಕಿಗಳ ಮೂಲಕ ಅತ್ಯಂತ ಅದ್ಭುತವಾದ